ಬೆಂಗಳೂರಿನಲ್ಲಿ ಸೈಟ್ ಖರೀದಿಸಿ ಹಾಗೆ ಬಿಟ್ಟವರಿಗೆ ವಾರ್ನಿಂಗ್ ನೀಡಲಾಗಿದೆ. ಸೈಟ್ ಪಡೆದು ಖಾಲಿ ಬಿಟ್ಟಿದ್ರೆ ಮೊದಲು ಅಲರ್ಟ್ ಆಗಿ, ಸೈಟ್ ಕ್ಲೀನ್ ಮಾಡಲಿಲ್ಲ ಅಂದ್ರೆ ದಂಡ ಕಟ್ಟಿಟ್ಟ ಬುತ್ತಿ. ಬೆಂಗಳೂರಿನಲ್ಲಿ ಸೈಟ್ ಖರೀದಿ ಮಾಡಿ ಹಾಗೆ ಬಿಟ್ಟಿರ್ತಾರೆ. ನೋಡಿದ್ರೆ ಅಕ್ಕಪಕ್ಕದವರೆಲ್ಲ ತಂದು ಅಲ್ಲೇ ಕಸ ಬಿಸಾಕಿರ್ತಾರೆ. ಹಾಗಾಗಿ ಸೈಟ್ ಕ್ಲೀನ್ ಮಾಡಲಿಲ್ಲ ಅಂದ್ರೆ ದಂಡ ಹಾಕೋದು ಗ್ಯಾರಂಟಿ. ಖಾಲಿ ಸೈಟ್ ಸ್ವಚ್ಛವಾಗಿಡದ ಮಾಲೀಕರ ವಿರುದ್ಧ ಕ್ರಮವನ್ನ ತೆಗೆದುಕೊಳ್ಳಲಾಗುತ್ತೆ. ಸೈಟ್ ಕ್ಲೀನ್ ಮಾಡಲಿಲ್ಲ ಅಂದ್ರೆ ವೆಚ್ಚ ವಸೂಲಿ ಮಾಡುತ್ತೆ GBA. ಸೈಟ್ ಮಾಲೀಕರಿಗೆ ಲಾಸ್ಟ್ ವಾರ್ನಿಂಗ್ ಕೊಟ್ಟಿದೆ GBA. ಆಗಸ್ಟ್ 15ರ ಒಳಗೆ ನಿಮ್ಮ ಸೈಟ್ ಅನ್ನ ಕ್ಲೀನ್ ಮಾಡ್ಕೊಳ್ಳಿ. ತ್ಯಾಜ್ಯದಿಂದ ಸ್ವಾತಂತ್ರ್ಯ ಅಭಿಯಾನ ಆರಂಭಿಸಿದೆ ಈಗ GBA. ಖಾಲಿ ಸೈಟ್ ನಲ್ಲಿರೋ ತ್ಯಾಜ್ಯ, ಮಣ್ಣು, ಕಸ, ಇತರೆ ವಸ್ತು ಕ್ಲೀನ್ ಮಾಡಬೇಕು. ಖಾಲಿ ಸೈಟ್ ಕ್ಲೀನ್ ಮಾಡದಿದ್ರೆ GBA ವಿಧಿಸೋ ದಂಡವನ್ನ ಕಟ್ಟಲೇಬೇಕು. ನಿವೇಶನಗಳ ವಿಸ್ತೀರ್ಣವಾರು ದಂಡವನ್ನ ಕಟ್ಟಬೇಕಾಗುತ್ತೆ ಅನ್ನೋ ನಿಟ್ಟಿನಲ್ಲಿ GBA ಆಯುಕ್ತರು ಈಗ ಖಡಕ್ ಆದೇಶವನ್ನ ಹೊರಡಿಸಿದ್ದಾರೆ. ಸಹಜ, ಈಗ ಬೆಂಗಳೂರಿನಲ್ಲಿ ಒಂದು ಕಡೆ ಕಸ ವಿಲೇವಾರಿ ಕೆಲಸ ನಡೀತಾ ಇದೆ. ಸಿಕ್ಕಲ್ಲೆಲ್ಲ ಕಸ ಹಾಕೋದು ಅದೆಲ್ಲ ನೋಡ್ತಾ ಇದ್ದೀವಿ. ಸೊ ಇದೆಲ್ಲದರ ನಡುವೆ ಈ ಖಾಲಿ ಸೈಟ್ಗಳು ಅಂತ ಇರ್ತಾವಲ್ಲ, ಅದರಲ್ಲೂ ಬೆಂಗಳೂರಿನ ಒಳಗಡೆ ಖಾಲಿ ಸೈಟ್ಗಳಲ್ಲಿ ಏನು ಮಾಡ್ತಾ ಇರ್ತಾರೆ, ಈ ಅಕ್ಕಪಕ್ಕದವರು ಹೋಗ್ತಾ ಬರ್ತಾ ಕಸಾನ ಅಲ್ಲೇ ಚೆಲ್ಲು ಹೋಗ್ತಾ ಇರ್ತಾರೆ. ಸೊ ಹಾಗಾಗಿ ಆ ಇಡೀ ಸೈಟ್ನ ಕ್ಲೀನ್ ಮಾಡ್ಕೊಳ್ಳಿ. ಕ್ಲೀನ್ ಮಾಡಿದರೆ ನಿಮಗೂ ಒಳ್ಳೆಯದು, ಜೊತೆಗೆ ಸುತ್ತಮುತ್ತಲಿನ ಪರಿಸರನೂ ಚೆನ್ನಾಗಿರುತ್ತೆ ಅನ್ನೋದು GBA ಹೇಳ್ತಾ ಇರುವಂಥ ಮಾತು. ಈಗ ಸೈಟ್ ಕ್ಲೀನ್ ಮಾಡಲಿಲ್ಲ ಅಂತ ಅಂದರೆ ದಂಡನ ಕಟ್ಟಲೇಬೇಕಾಗುತ್ತೆ. ಖಾಲಿ ಸೈಟ್ ಸ್ವಚ್ಛವಾಗಿಡದ ಮಾಲೀಕರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ತೇವೆ ಅಂತ ಹೇಳಿ ಈಗಾಗಲೇ ಲಾಸ್ಟ್ ವಾರ್ನಿಂಗ್ ಕೊಟ್ಟಿರೋದು GBA ಆಯುಕ್ತರು. ಸೊ ಆ ನಿಟ್ಟಿನಲ್ಲಿ ಹೇಗೆ ನೋಡ್ಕೊಳ್ತಾರೆ, ಒಂದು ಕಡೆ ನೀವೇನಾದರೂ ಕ್ಲೀನ್ ಮಾಡಲಿಲ್ಲ ಅಂತಂದರೆ ನಾವೇ ಕ್ಲೀನ್ ಮಾಡ್ತೀವಿ, ಅದಕ್ಕೇನು ವೆಚ್ಚ ಭರಿಸಿರ್ತೀವಲ್ಲ, ಏನು ವೆಚ್ಚ ಆಗಿರುತ್ತಲ್ಲ ಆ ಖರ್ಚನ್ನೆಲ್ಲ ನೀವೇ ಮಾಲೀಕರುಗಳೇ ಕೊಡಬೇಕು ಅನ್ನೋ ನಿಟ್ಟಿನಲ್ಲೂ ಕೂಡ ಈಗಾಗಲೇ ಬೆಂಗಳೂರು ನಗರಾಭಿವೃದ್ಧಿ ಸಚಿವರು ಕೂಡ ಹೇಳಿಕೆ ಕೊಟ್ಟಿದ್ದಾರೆ. ಸೊ ಇದರ ಜೊತೆ ಅಂದರೆ ಕೃಷ್ಣ ಬೈರೇಗೌಡರು, ಅದಾದ ನಂತರ GBA ಆಯುಕ್ತರು ಕೂಡ ಹೇಳಿದ್ದಾರೆ. ಹಾಗಾದರೆ ಯಾವ ಸೈಟ್ಗೆ ಎಷ್ಟು ದಂಡ ಗಮನಿಸ್ತಾ ಹೋಗೋಣ. 2030 ನಿವೇಶನಕ್ಕೆ ತಡೆಗೋಡೆ ಇಲ್ಲದಿದ್ದರೆ ಸ್ವಚ್ಛತಾ ವೆಚ್ಚ 6,700 ರೂಪಾಯಿ, ತಡೆಗೋಡೆ ಇದ್ದರೆ 7,700 ರೂಪಾಯಿ. ಇನ್ನು ತ್ಯಾಜ್ಯ ಸಾಗಾಣಿಕೆ ವೆಚ್ಚ 19,200 ರೂಪಾಯಿ. ಸೊ ಇಷ್ಟು ಕಟ್ಟಬೇಕು. ಅದಾದ ನಂತರ 30-40 ಸೈಟ್ಗೆ ಸ್ವಚ್ಛತಾ ವೆಚ್ಚ ಅಂತಾನೆ 13,400 ರೂಪಾಯಿಯಿಂದ 14,400 ರೂಪಾಯಿ. ಜೊತೆಗೆ ಸಾಗಾಣಿಕೆ ವೆಚ್ಚ ಎಲ್ಲ ಸೇರ್ಕೊಂಡು 38,400 ರೂಪಾಯಿ. ಜಸ್ಟ್ ಇಮ್ಯಾಜಿನ್, ಬೇಕಾ? ನೀವೇ ಕ್ಲೀನ್ ಮಾಡ್ಕೊಂಬಿಟ್ರೆ ಇಷ್ಟೆಲ್ಲ ದಂಡ ಪಾವತಿ ಮಾಡೋದು ತಪ್ಪುತ್ತೆ. ಅದಾದ ನಂತರ 30-50 ಸೈಟ್ ಏನಿರುತ್ತಲ್ಲ ಅದಕ್ಕೆ ಸ್ವಚ್ಛತಾ ವೆಚ್ಚ ಅಂತ ಬಂದರೆ 16,750ರಿಂದ ಅಂದರೆ 18,750 ಅಂತ ಅನ್ಕೊಳ್ಳೋಣ. ಸಾಗಾಣಿಕೆ ವೆಚ್ಚ 48,000 ರೂಪಾಯಿ ಕೊಡಬೇಕು, ಅಲ್ಲಿರುವಂಥ ಕಸಾನ ಎಲ್ಲ ಸಾಗಾಣೆ ಮಾಡಬೇಕು ಅಂತ ಅಂದರೆ. ಇನ್ನು 40-60 ಸೈಟ್ ಅಂತ ಬಂದಾಗ ಸ್ವಚ್ಛತಾ ವೆಚ್ಚ 26,800ರಿಂದ 27,800, ಸಾಗಾಣಿಕೆ ವೆಚ್ಚ 76,800, 76,000ದಿಂದ 76,000 ರೂಪಾಯಿ, 800 ರೂಪಾಯಿ ಕಟ್ಟಬೇಕು. ಸೊ ಆ ನಿಟ್ಟಿನಲ್ಲಿ ಇದೆಲ್ಲ ಯಾಕೆ ಬೇಕು? ಹಾಗಾಗಿನೇ ಆದಷ್ಟು ಕ್ಲೀನ್ ಇಟ್ಕೊಂಡ್ರೆ ಒಳ್ಳೆಯದು.